ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ. ಅವರು ಹಾಕಿಕೊಟ್ಟ ಆಡಳಿತದ ಹಾದಿನಲ್ಲಿ ಅವರ ಆಲೋಚನೆಗಳು, ಚಿಂತನೆಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರಾಜ ಅರಸನವರು ಬಹಳ ದೀರ್ಘಕಾಲ ರಾಜಕೀಯದಲ್ಲಿ 1941ನೇ ಇಸ್ವಿನಲ್ಲಿ ಇನ್ನು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮೈಸೂರು ರಾಜ್ಯದಲ್ಲಿ ಮಹಾರಾಜರ ಕಾಲ ಪ್ರಜಾಪ್ರತಿನಿಧಿಯಾಗಿ ಆಯ್ಕೆಯಾಗಿದೆ ಕಾಂಗ್ರೆಸ್. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆಮೇಲೆ 1952ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆಯಾದ ಮೇಲೆ 1952ನೇ ಇಸ್ವಿನಲ್ಲಿ ಹುಣಸೂರಿನಿಂದ ಶಾಸಕರಾಗಿದ್ದರು. ಅವರು ಸತತವಾಗಿ 78ರವರೆಗೂ ಕೂಡ ಶಾಸಕರಾದರು. ನಮ್ಮ ಜಿಲ್ಲೆಯವರು ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ದೇವರಾಜ ಅರಸರವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರ. ಈ ವರ್ಷ ಕಲ್ಲೆ ಶಿವೋತ್ತಮ ರಾವ್ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಹಳ ಹಿರಿಯರು ಮತ್ತು ಹಿರಿಯ ಪತ್ರಕರ್ತರು ಕೂಡ ಅವರು. ಅವರ ಭಾಳ ಹಿಂದೆಯೇ ದೇವರಾಜ ಅರಸರವರ ಪ್ರಶಸ್ತಿ ಸಿಗಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಸಮಂಜಸವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಕಲ್ಲೆ ಶಿವೋತ್ತಮ ರಾವ್ ಅವರು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ನಾನು 83ರಲ್ಲಿ ಶಾಸಕನಾದಾಗ ನಾನು ಸಮಾಜವಾದಿ ಪಕ್ಷದಲ್ಲಿದ್ದೆ ಹಿಂದೆ.
ಆ ಪ್ರೀತಿಯ ದ್ಯೋತಕವಾಗಿ ನನ್ನನ್ನು ಮಾತಾಡ್ಸಕ್ಕೆ ಬಂದಿದ್ರು. ನನಗೆ ಶುಭ ಕೋರಿ ಕೂಡ ಹೋಗಿದ್ರು. ಅವರು ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಸರ್ಕಾರವನ್ನ ಯಾವುದೇ ಮುಲಾಜಿ ಇಲ್ಲದೇನೆ ನೇರವಾಗಿ ಟೀಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ನನ್ನನ್ನು ಟೀಕಿಸಿದ್ದಾರೆ. ನಾನು ಈ ಸಾರಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಮಾತಾಡಬೇಕಾಗಿದ್ದು ನಾನು ಭಾಳ ವರ್ಷಗಳಿಂದ ನೋಡೋಕ್ಕಾಗಿರಲಿಲ್ಲ. ಅವ್ರ ಮಗ ಅವ್ರ ಪರವಾಗಿ ಅವ್ರ ಭಾಷಣವನ್ನು ಓದಿದ್ರು. ನನಗೆ ಭಾಳ ಅತೀವ ಸಂತೋಷ ಆಗಿದೆ. ಕಲ್ಲೆ ಶಿವೋತ್ತಮ ರಾವ್ ಅವರಿಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ, ಇಡೀ ರಾಜ್ಯದ ಜನತೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅವರಿಗೆ ಈಗ 90 ವರ್ಷ ಅಲ್ಲ, 90 ವರ್ಷ 95. ಮೋಹನ್ ಕೊಂಡಜ್ಜಿ 90 ಅಂತ ಹೇಳದ. ಎಷ್ಟಮ್ಮ? 90? 95 ಆಗಿದೆ. 96. ಓಕೆ. ಕೊಂಡಜ್ಜಿ, ನೀವು ಸರಿಯಾಗಿ ತಿಳ್ಕೋಬೇಕು. ತೊಂಬತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 96 ವರ್ಷ ನಡೀತಾ ಇದೆ. ಅವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯೊಬ್ಬರು ಅವ್ರಿಗೊಂದು ಪತ್ರ ಬರೀತಾರೆ, ನೀವು 100 ವರ್ಷಗಳ ಕಾಲ ಬಾಳಿ ಅಂತೇಳಿ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರು, ನನಗೆ ಕಡಿಮೆ ಬರೆದು ಬಿಟ್ಟಿದೆಯಾ ನನ್ನ ಆಯುಷನ್ನು, ನಾನು 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ನೀನು 100 ವರ್ಷ ಹೇಳಿರೋದು ಕಡಿಮೆ ಆಗೋಯ್ತು ಅಂತೇಳಿ ಉತ್ತರ ಬರೀತಾರೆ. ಹಾಗೆ ಅವರು ನಾನು ಇಷ್ಟು ವರ್ಷ ಅಂತ ಹೇಳಲ್ಲ, 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ, ಅವರಿಗೆ ಆಯಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ದೇವರಾಜ ಅರಸರವರು ಬಗ್ಗೆ ಅಪಾರವಾದಂಥ ಕಾಳಜಿಯನ್ನ, ಅವರ ವಿಚಾರಗಳಲ್ಲಿ ಏನನ್ನ ದೇವರಾಜ ಅರಸರವರು ಬೆಳೆಸ್ಕೊಂಡಿದ್ರು ಅದನ್ನೆಲ್ಲನೂ ಕೂಡ ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ದೇವರಾಜ ಅರಸರವರು
ಅಫ್ಕೋರ್ಸ್ ನಾನು ಅವರು ಬದುಕಿದ್ದಾಗ ಅವ್ರ ಪಕ್ಷದಲ್ಲಿ ಇರಲಿಲ್ಲ, ನಾನು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, ಜನತಾ ಪಾರ್ಟಿನಲ್ಲಿದ್ದೆ, ಸಮಾಜವಾದಿ ಪಾರ್ಟಿನಲ್ಲಿದ್ದೆ, ಆಮೇಲೆ ಜನತಾ ಪಾರ್ಟಿ ಆಯಿತು, ಜನತಾ ದಳ ಆಯಿತು, ಆಮೇಲೆ JDS ಪಕ್ಷ ಆಯಿತು, ಆಮೇಲೆ ಕಾಂಗ್ರೆಸ್ ಸೇರ್ಕೊಳ್ಳೋದು. ನಾನು 2006ರಲ್ಲಿ ಕಾಂಗ್ರೆಸ್ ಸೇರಿದೆ. 2006ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದೆ. ನಾನು ಒಂದೇನಪ್ಪ ಅಂತಂದರೆ, ದೇವರಾಜ ಅರಸರವರು 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ನಂತರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವು ನಾನೇನೆ. ಆಮೇಲೆ 5 ವರ್ಷ ಸಂಪೂರ್ಣ ಪೂರೈಸಿದವರು ಅವರೇನೆ. ನಾನು 5 ವರ್ಷ ಸಂಪೂರ್ಣ ಪೂರೈಸಿದೆ. ಸೊ ಇದರಲ್ಲಿ ಮಾತ್ರ ಸಾಮ್ಯತೆ ಇರೋದು. ದೇವರಾಜ ಅರಸರವರು ಬಹಳ ನಂಬ್ಕೊಂಡಿದ್ದಂಥ ವಿಚಾರ, ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕಾದ್ರೆ ಮೊದಲು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಎಲ್ರಿಗೂ. ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ. ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ದೇವರಾಜ ಅರಸರವರು ಕೂಡ ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಸಮಾಜದಲ್ಲಿ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಅದು ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ, ಅವ್ರು ಯಾವತ್ತಾದರೂ ಕೂಡ ಈ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಹೇಳಿದರು. 1949 ನವೆಂಬರ್ 25ನೇ ತಾರೀಕು, ಒಂದು ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಅಂಗೀಕಾರ ಆಯ್ತಲ್ಲ ನಮ್ಮ ಸಂವಿಧಾನ, ಅದು ಒಂದಿನ ಮುಂಚಿತವಾಗಿ ಹೇಳಿದ್ರು. ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ. ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಆ ಸ್ಪೀಚ್ನಲ್ಲಿ ಹೇಳಿದಂಥ ಮಾತು ಇದು. ಇದರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಂಥವರು ದೇವರಾಜ ಅರಸರು. ಅಸಮಾನತೆ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಭಾಳ ಪ್ರಯತ್ನವನ್ನು ದೇವರಾಜ ಅರಸರವರು ಮಾಡಿದರು. ಅದಕ್ಕೆ ಅವರಿಗೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತಾರೆ. ಸಾಮಾಜಿಕ ನ್ಯಾಯದ ಹರಿಕಾರ. ಅವರು ಅಸಮಾನತೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆಯನ್ನು ಅನುಭವಿಸಿರಲಿಲ್ಲ. ಆದರೆ ಈ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ರು, ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು.
ಹಾಗಾಗಿನೇ ಅವರು ಅಧಿಕಾರದಲ್ಲಿರುವಾಗ ಮುಖ್ಯಮಂತ್ರಿ ಆದಾಗ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದರು. ನಮ್ಮದು ಹೇಳಿ ಕೇಳಿ ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ. ಅದಕ್ಕೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು, ಸ್ವಾವಲಂಬನೆ ಬರಬೇಕು. ಅದಿಲ್ಲದೆ ಹೋದರೆ ಜಾತಿನೂ ಹೋಗಲ್ಲ, ವರ್ಗನೂ ಹೋಗಲ್ಲ. ಈಗ ಎಷ್ಟು ವರ್ಷಗಳ ಹಿಂದೆ ಬಸವಣ್ಣವರು ಹೇಳಿದ್ರು ಜಾತಿಗೆ ಹೋಗಬೇಕು ಅಂತ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಎಷ್ಟು ವರ್ಷ ಆಯ್ತು ಹೇಳಿ, ಹೋಗಿದೆ ಜಾತಿ? ವಿದ್ಯಾವಂತರೇ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಜಾತಿನೇ. ಈಗ ಅಷ್ಟು ಮಟ್ಟಿಗೆ ಈ ಬೇರು ಬಿಟ್ಬಿಟ್ಟಿದೆ. ಈ ಜಾತಿ ವ್ಯವಸ್ಥೆಗೆ ಜಡತ್ವ ಇದೆ. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ನಮ್ಮ ಜಾತಿ ವ್ಯವಸ್ಥೆ, ಅದರಲ್ಲೂ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಗೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಆಗಬೇಕು. ಈ ಬಾಲ್ಯ ಆಗದೆ ಹೋದರೆ ಚಲನರಹಿತವಾಗಿ ಇದ್ಬಿಡ್ತದೆ. ಹಂಗಾಗಿನೇ ಇಷ್ಟು ವರ್ಷ ಬಸವಣ್ಣ ಹೇಳಿದ್ರು, ಬುದ್ಧ ಹೇಳಿದ್ರು, 7,500 ವರ್ಷಗಳ ಹಿಂದೆ ಅಂಬೇಡ್ಕರ್ ಹೇಳಿದ್ರು, ಮಹಾತ್ಮ ಗಾಂಧೀಜಿ ಹೇಳಿದ್ರು, ಯಾರು ಹೇಳಿದ್ರು ಕೂಡ ಜಾತಿ ಸ್ವಲ್ಪ ಬದಲಾವಣೆ ಆಗ್ತದೆ. ಅದಕ್ಕೆ ನಾವೊಂದು ನನ್ನ ಅನುಭವದ ಕಥೆ ಹೇಳ್ತಾ ಇರ್ತೀನಿ. ನಾನು ಓದುವಾಗ ನಮ್ಮಪ್ಪ ನನಗೆ ಒಂದು ಕೆಲಸ ನೇಮಿಸ್ಬಿಟ್ಟಿದ್ರು. ಏನಪ್ಪ ಅಂತಂದರೆ, ಮನೇಲಿರ್ತಕ್ಕಂಥ ದನ ಕರುಗಳಿಗೆ ಕುಡಿಯೋ ನೀರು ಕುಡಿಸೋದು, ಬಾವಿಯಿಂದ ನೀರು ಸೇರ್ಕೊಬಂದು ದನ ಕರುಗಳಿಗೆ ಎಮ್ಮೆಗಳಿಗೆ ನೀರು ಕುಡಿಸೋದು. ನಾನು ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು, ಅಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ. ನೀರು ಸೇದಕ್ಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ, ಗೂಡುಗಳಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋವು. ಅವು ಹುಲ್ಲಿನ ಸೆತ್ತೆ ಎಲ್ಲ ಹಾಕ್ಬಿಡವು. ಆ ಹುಲ್ಲಿನ ಸೆತ್ತೆ ಹಾಕಿ, ಯಾಕಂದರೆ ಗೂಡು ಕಟ್ಕೊಳ್ಬೇಕಲ್ಲ, ಆ ಹುಲ್ಲಿನ ಸೆತ್ತೆ ಎಲ್ಲ ನೀರಿಗೆ ಬಿದ್ದು ನೀರೆಲ್ಲ ಮುಚ್ಕೊಬಿಟ್ಟಿರೋದು. ನಾನು ನೀರು ಸೇದಕ್ಕೆ ಹೋಯ್ತಿದ್ನಲ್ಲ, ಆ ನೀರು ಜೊತೆಯಲ್ಲಿ ಅಲ್ಲಿರೋ ಸೆತ್ತೆನೂ ಬಂದ್ಬಿಡ್ತದೆ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಪಕ್ಕಕ್ಕೆ ಸರ್ಕೊಂಡ್ಮೇಲೆ ನೀರು ತಗೊಳ್ಳುವೆ. ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬರೋ ಒಳಗಡೆ ಮತ್ತೆ ಸೇರ್ಕೊಬಿಟ್ಟಿರೋದು. ಹೆಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು ಅಂತಂದಾಗ ಸ್ವಲ್ಪ ಸರಿತದೆ, ಮತ್ತೆ ಸೇರ್ಕೊಬಿಡ್ತದೆ. ಹಂಗೆ ನಮ್ಮ ಜಾತಿ ವ್ಯವಸ್ಥೆ. ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಆಗಬೇಕು. ಆ ಸ್ವಾತಂತ್ರ್ಯನೂ ಕೂಡ ಸಿಗಬೇಕು. ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ತದೆ. ಇಲ್ಲದ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗಲ್ಲ. ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಬೇರು ಬಿಟ್ಬಿಟ್ಟಿದೆ. ಮತ್ತು ಇದಕ್ಕೆ ನೀರು ಎರೆಯೋರು ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ. ಈ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆಯಲ್ಲ, ಈ ಗಟ್ಟಿ ಬೇರುಗಳಿದಾವಲ್ಲ, ಇವ್ರಿಗೆ ನಾವು ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ. ಸಾಮಾಜಿಕ
ಗೊತ್ತಾಯ್ತೇನೆ ಕಾಶ್ಯಪ್ಪ. ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ. ಸೊ ಹಂಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ. ಇದನ್ನ ಬದಲಾವಣೆ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಈ ಶಕ್ತಿ ಬರದೇ ಹೋದರೆ ವರ್ಗ ವ್ಯವಸ್ಥೆನೂ ಹೋಗಲ್ಲ, ಜಾತಿ ವ್ಯವಸ್ಥೆನೂ ಹೋಗಲ್ಲ. ಅದಕ್ಕೆ ದೇವರಾಜ ಅರಸರವರು ಇಡೀ ಅವರ ರಾಜಕೀಯ ಜೀವನದಲ್ಲಿ ಅವರು ಬದುಕಿರೋವರಿಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಸಮಾಜದಲ್ಲಿರ್ತಕ್ಕಂಥ ಬಡವರು, ಇವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡೋದು. ಈಗ ನೋಡಿ, ದೇವರಾಜ ಅರಸರವ್ರ ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟನ್ನು ತಗೊಬಂದು ತಿದ್ದುಪಡಿ ಮಾಡಿ ಅಲ್ಲಿವರೆಗೆ ಉಳುವವನೇ ಭೂಮಿ ಒಡೆಯ ಇರಲಿಲ್ಲ. ಯಾರ್ದೋ ಹತ್ರ ಪಾಪ ವ್ಯವಸಾಯ ಮಾಡ್ಕೊಂಡು ಇರಬೇಕು, ಅವ್ರಿಗೆ ಕೊಟ್ಟಷ್ಟು ಈಸ್ಕೋಬೇಕು ಇರಬೇಕಾಗಿತ್ತು. ಅವರು ಭೂಮಿ ಒಡೆಯರಾಗಿರಲಿಲ್ಲ. ಅದನ್ನು ಮಾಡದಂಥ ಕೆಲಸ ಭಾಳ ದೊಡ್ಡ ಕೆಲಸ ಅಂತೇಳಿ ಇವತ್ತು ನಾವು ಸ್ಮರಿಸ್ಕೋಬೇಕು. ಅದೇನು ಅಷ್ಟು ಸುಲಭವಾಗಿರಲಿಲ್ಲ. ಭಾಳ ಜನ ವಿರೋಧ ಮಾಡಿದ್ರು. ಆ ವಿರೋಧದ ನಡುವೆಯೂ ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟನ್ನು, ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಗೊಬರೋದು ಇದೆಯಲ್ಲ, ಅದನ್ನು ಜಾರಿ ಮಾಡೋದು ಇದೆಯಲ್ಲ, ಅದು ಉಳುವವನಿಗೆ ಭೂಮಿ ಕೊಡೋದು ಇದೆಯಲ್ಲ, ಅವ್ರನ್ನ ಮಾಲೀಕರನ್ನಾಗಿ ಮಾಡೋದು ಇದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಅದನ್ನು ಮಾಡೋದು. ಈ ಹಿಂದುಳಿದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಸಿಗಬೇಕಲ್ಲ. ಈ ಮೀಸಲಾತಿಯನ್ನು ಹಾವನೂರು ಆಯೋಗವನ್ನು ರಚನೆ ಮಾಡಿ ಆ ರಿಪೋರ್ಟನ್ನು ತಗೊಂಡು ಜಾರಿ ಮಾಡಿದ್ವಿ. ಬಹಳ ಅದಕ್ಕೂ ವಿರೋಧ ಇತ್ತು. ಜಾರಿ ಮಾಡಿದ್ರಲ್ಲ, ನಾವು ಮೆಚ್ಚಲೇಬೇಕಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಆಮೇಲೆ ಯಾರು ಧ್ವನಿ ಇಲ್ಲ, ರಾಜಕೀಯ ಜಾಗೃತಿ ಇಲ್ಲ. ಆ ಜನರಿಗೆ ವಿಧಾನಸೌಧಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಒಂದು ಪ್ರಾತಿನಿಧಿಕ ಸಭೆ ಆಗಬೇಕು. ವಿಧಾನಸೌಧ ಕೆಲವೇ ಜನರ ಪ್ರಾತಿನಿಧಿಕ ಸಭೆ ಆಗಬಾರ್ದು, ಎಲ್ಲ ಜನರ ಪ್ರಾತಿನಿಧಿಕ ಸಭೆ ಆಗಬೇಕು. ಅದಕ್ಕೋಸ್ಕರ ಮೀಸಲಾತಿ ಇಲ್ಲ. ದಲಿತರಿಗೆ ಮಾತ್ರ ಮೀಸಲಾತಿ ಇರ್ತಕ್ಕಂಥದ್ದು, ರಾಜಕೀಯ ಮೀಸಲಾತಿ. ಹಿಂದುಳಿದ ವರ್ಗದವರಿಗೆ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಇಲ್ಲ. ಅದನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮತ್ತು ರಾಜಕೀಯವಾಗಿ ಮೀಸಲಾತಿ ಇಲ್ಲದೇ ಕೂಡ ಅವ್ರನ್ನೆಲ್ಲ ಪಾಪ ವಿಧಾನಸಭೆಗೆ ಸದಸ್ಯರನ್ನಾಗಿ ಮಾಡಿ, ನಾಮಿನೇಷನ್ ಮಾಡಿ, ಅವ್ರಿಗೆಲ್ಲ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇನ್ನು ದೇವರಾಜ ಅರಸರವ್ರನ್ನ ಯಾಕೆ ನೆನಕತೀವಿ ಅಂತಂದರೆ ಈ ಕಾರಣಕ್ಕೋಸ್ಕರ.
ಆಮೇಲೆ ಮಲಾವರ ಪದ್ಧತಿ ಒಂದು ಸಾಮಾಜಿಕ ರೋಗ ಇತ್ತು ಸಮಾಜದಲ್ಲಿ. ಮಲಾವರ ರೋಗ ಇತ್ತು, ಮಲ ತಲೆ ಮೇಲೆ ಒತ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇತ್ತು. ಅದನ್ನು ರದ್ದು ಮಾಡೋದು. ಬಸವಲಿಂಗಪ್ಪನವ್ರನ್ನು ಕೂಡ ನೆನಕಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ, ಇವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡೋದು. ಜೀತ ಪದ್ಧತಿಯನ್ನು ರದ್ದು ಮಾಡಿದ್ರು. ಋಣ ಕಾಯ್ದೆಯನ್ನು ತಗೊಬಂದರು. ಹೀಗೆ ಅನೇಕ, ಅದಕ್ಕೆ ದೇವರಾಜ ಅರಸರು ಇದ್ದಾಗ ಅವರ ಆಲೋಚನೆ, ಚಿಂತನೆಗಳು, ಅವರ ಸಾಮಾಜಿಕ ಕಳಕಳಿ ಮತ್ತು ಸಮಾನತೆಯ ಇದ್ದಂಥ ಬದ್ಧತೆ ಅದು ಅವ್ರಿಗೆ ಅರ್ಥ ಆಗಲಿಲ್ಲ ಬದುಕಿರುವಾಗ. ಅದಕ್ಕೆ ಅವ್ರ ಮೇಲೆ ಒಂದು ಹೇಳ್ತಾ ಇದ್ರು, ನೋಡಪ್ಪ ನಾನು ಇದ್ರ ತಾನೇ ಇವೆಲ್ಲ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಅಂಕು ಡೊಂಕುಗಳಿದ್ದರೂ ಕೂಡ ನಾವು ಸಹಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಈಗ ನಮಗೆ ಯಾರೋ ಕೂಗಿದ್ರು, ಅನ್ನರಾಮಯ್ಯ ಅಂತ ಕೂಗಿದ್ರು. ನೀನಾ? ಯಾರ ಕೂಗಿದ್ರು ಇಲ್ಲಿ? ಎಲ್ಲರೂ ಕೂಗಿದ್ರ? ಓಕೆ, ಭಾಳ ಸಂತೋಷ. ಈಗ ಅನ್ನ ಉಣ್ತಿದ್ದವರು ಶ್ರೀಮಂತರು ಮಾತ್ರ ಒಂದು ಕಾಲದಲ್ಲಿ ಅಲ್ವಾ? ನಾವು ಹುಡುಗರಾಗಿದ್ದಾಗಲೇ ಅನ್ನ ಸಿಗ್ತಿಲ್ಲ ನಮಗೆ. ಈಗ ನೋಡಿ ಎಷ್ಟು ಜನ ಇಲ್ಲಿ ಇದಾರೆ ಗೊತ್ತಿಲ್ಲ ನನಗೆ. ನೀರಾವರಿ ಜಮೀನುಗಳಿಲ್ಲದವರು, ಕೂಲಿ ಮಾಡ್ತಕ್ಕಂಥವ್ರು ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದರೆ ಹಬ್ಬ ದಿನಗಳಲ್ಲಿ ಮಾತ್ರ ಅಲ್ವಾ? ನಾನೇನೆ ಹುಡುಗನಾಗಿದ್ದಾಗ ಹಬ್ಬದ ದಿನಗಳು ನೆಂಟರು ಬಂದರೆ ಮಾತ್ರ ಮನೆಗಳಿಗೆ ಅನ್ನ ಉಣ್ತಿದ್ದು. ಇಲ್ಲದೆ ಹೋದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಮ್ಮ ಅಜ್ಜಿ ಹೇಳ್ತಿದ್ಲು, ನಮ್ಮ ತಾಯಿಯವ್ರ ತಾಯಿ, ಬಾಯಿ ತುಂಬ ಅನ್ನ, ಹೊಟ್ಟೆ ತುಂಬ ಇಟ್ಟು ಅಂತ ಹೇಳ್ತಿದ್ಲು. ಭಾಳ ಜನ ಪಾಪ ಈ ಜಮೀನು ಇಲ್ಲದವರು, ಕೂಲಿ ಮಾಡೋರು, ತರಿ ಜಮೀನು ಇಲ್ಲದವರು, ಅವರು ಯಾರು ಮನೆ ಮುಂದೆ ಅನ್ನ ಮಾಡ್ತಾರೆ, ಅವ್ರ ಮನೆ ಮುಂದೆ ಕಾಯ್ಕೊಂಡು ನಿಂತ್ಕೊಳ್ಳೋರು. ಅವ್ರ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನಕ್ಕೋಸ್ಕರ ಕಾಯ್ಕೊಳ್ಳೋರು. ಅದು ನಾನು ಸ್ವತಃ ಕಣ್ಣಾರೆ ನೋಡಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು ಅಲ್ವಾ? ಯಾರು ಕೈ ಒಡ್ಡಬಾರ್ದು. ನಮ್ಮ ಹಳ್ಳಿ ಭಾಷೆಯಲ್ಲಿ ಮರಳೊಡ್ಡಬಾರ್ದು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದು. ಈಗ 10 kg ಮಾಡಿದ್ದೀವಿ. ಭಾಳ ಜನ ಟೀಕೆ ಮಾಡ್ತಾರೆ, ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಸರಿ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಎಲ್ಲ ಮಾತಾಡ್ತಾರೆ. ಇದು ಅಭಿವೃದ್ಧಿ ಅಲ್ವಾ? ತಿಂಗಳಿಗೆ 4-5 ಸಾವಿರ ರೂಪಾಯಿ ಕೊಡೋದು ಅಭಿವೃದ್ಧಿ ಅಲ್ವಾ? ಬಡವರಿಗೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಇವೆಲ್ಲ ಮತ್ತೆ ಯುವ ನಿಧಿ, ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ದಿಸ್ ಈಸ್ ಕಾಲ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್.
ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ದುಡ್ಡಿದ್ರೆ ತಾನೇ ನಾವು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗೋದು. ದುಡ್ಡೇ ಇಲ್ಲದೆ ಹೋದ್ರೆ ಹೆಂಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಂಗಾಗ್ತದೆ? ದುಡ್ಡಿದ್ರೆ ತಾನೇ ಬಸ್ನಲ್ಲಿ ಹೋಗಕ್ಕಾಗೋದು. ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಮಹಿಳೆಯರು, ಅಥವಾ ಅವ್ರ ತವ್ರ ಮನೆಗೆ ಹೋಗ್ಬೇಕು, ಅಥವಾ ಕೆಲಸದ ಜಾಗಕ್ಕೆ ಹೋಗ್ಬೇಕು. ಅವರು ಮನೆ ಯಜಮಾನರನ್ನೇ ಕಾಯ್ಕ ಕೂತ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ಇದನ್ನ ಮಾಡಿದ್ದು ಗೃಹಲಕ್ಷ್ಮಿ ಅಲ್ಲ, ಶಕ್ತಿ ಯೋಜನೆಯನ್ನು ಜಾರಿಗೆ ತಗೊಬಂದದ್ದು. ಎಲ್ಲ ಹೆಣ್ಮಕ್ಳಿಗೆಲ್ಲ ಸ್ವಾವಲಂಬನೆ ಬರಲಿ ಅಂತೇಳಿ. ಸ್ವಾವಲಂಬನೆ ಬಂದರೆ ಅದಕ್ಕೆ ಈಗ ನೋಡಿ, ನಾವು ಈ ಗ್ಯಾರಂಟಿ ಯೋಜನೆಗಳು ಮಾಡಿದ ಮೇಲೆ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯ 13-14ರಲ್ಲಿ 1,04,000 ರೂಪಾಯಿ ಇತ್ತು. ಅಲ್ಲ, 4,000 ರೂಪಾಯಿ ಇತ್ತು. 1,04,000 ರೂಪಾಯಿ 13-14ರಲ್ಲಿ ಇತ್ತು ತಲಾ ಆದಾಯ. 24-25ರಲ್ಲಿ 2,05,000 ರೂಪಾಯಿ. ಅಂದರೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1 ಮೊದಲನೇ ಸ್ಥಾನದಲ್ಲಿದೆ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ದಿ ಗ್ಯಾರಂಟಿ ಸ್ಕೀಮ್ಸ್. ಸೊ ಇದನ್ನ ದೇವರಾಜ ಅರಸರವರು ಮಾಡಿದ್ರು. ಅವ್ರು ಇನ್ನೂ ಬಹಳ ವರ್ಷ ಬದುಕಿರ್ಬೇಕಾಗಿತ್ತು. ಎಂಬತ್ತೆರಡರಲ್ಲಿ ಕಾಲವಾದರು. ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು. ನಾನು ಭಾಳ ಇವೆಲ್ಲ ವಿಚಾರಗಳನ್ನೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ರೆ ಭಾಳ ಗೊತ್ತಾಗ್ತದೆ. ನಾನು ಹೇಳಕ್ಕೆ ಹೋಗಲ್ಲ. ನೀವೆಲ್ಲ ಕೇಳೋ ಮನಸ್ಥಿತಿಲಿ ಇದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ. ಮತ್ತೆ ನಾನು ಅಸೆಂಬ್ಲಿಗೆ ಬೇರೆ ಹೋಗಬೇಕು. ದೇವರಾಜ ಅರಸರವರು ಇಡೀ ಅಧಿಕಾರದ ಉದ್ದಕ್ಕೂ ಕೂಡ ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಅಂತ ರಾಜ್ಯಕ್ಕೆ ನಾಮಕರಣ ಆಗಲಿಕ್ಕೆ ಇವರು ಕಾರಣಕರ್ತರು ಅಲ್ಲ. ನಾವು 50ನೇ ವರ್ಷನೂ ಕೂಡ ಆಚರಣೆ ಮಾಡೋದು. ಕರ್ನಾಟಕ ನಾಮಕರಣ ಆಗಿ ಕರ್ನಾಟಕಕ್ಕೆ 50 ವರ್ಷ ಆಯಿತು. ಅದನ್ನು ಆಚರಣೆ ಮಾಡೋದು. ನಮ್ಮ ತಂಗಡಿಗಿ ಮಂತ್ರಿಯಾಗಿರುವಾಗಲೇ ಇದು ಆಚರಣೆ ಆಯಿತು. ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡೋದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ದೇವರಾಜ ಅರಸರವರು ಏಕೀಕರಣ ಆದಮೇಲೆ ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು. ಆಮೇಲೆ 73ರಲ್ಲಿ ದೇವರಾಜ ಅರಸರವರು ಕರ್ನಾಟಕ ಅಂತ ನಾಮಕರಣ ಮಾಡಿತ್ತು. ಅದರಿಂದ ಇವತ್ತು ಕರ್ನಾಟಕ ಆಗಿದೆ. ಸೊ ಅವರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಸೊ ಅಂಥವರ ಪುಣ್ಯ ದಿನವನ್ನು ಇವತ್ತು ಜನ್ಮದಿನವನ್ನು
ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ರಾಜೀವ್ ಗಾಂಧಿಯವರು ಅವರ ಜನ್ಮದಿನನೂ ಕೂಡ ಇವತ್ತೇ 20ನೇ ತಾರೀಕು. ರಾಜೀವ್ ಗಾಂಧಿಯವರು ಈ ಆಧುನಿಕ ಭಾರತ ಇದೆಯಲ್ಲ, 21ನೇ ಶತಮಾನ ಭಾರತವನ್ನು 21ನೇ ಶತಮಾನಕ್ಕೆ ಕೊಂಡೊಯ್ಯಲಿಕ್ಕೆ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ರು. ಅವೆಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಅವರು ಕೂಡ, ರಾಜೀವ್ ಗಾಂಧಿಯವರು ಕೂಡ ಅಧಿಕಾರ ವಿಕೇಂದ್ರೀಕರಣ ಇದೆಯಲ್ಲ, ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಹಿಳೆಯರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡ್ಲಿಕ್ಕೋಸ್ಕರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದರು. 73, 74ನೇ ತಿದ್ದುಪಡಿಗಳು. ಅಲ್ಲಿವರೆಗೆ ಇರಲಿಲ್ಲ. 73, 74ನೇ ತಿದ್ದುಪಡಿ ಒಳಗೆ ಇರಲಿಲ್ಲ. 96ನೇ ಇಸ್ವಿ ಅಲ್ಲ, 96 ಅಲ್ಲ, 96 ಅಲ್ಲಿವರೆಗೆ ಇರಲಿಲ್ಲ. 73, 74ನೇ ತಿದ್ದುಪಡಿ ಸಂವಿಧಾನಕ್ಕೆ ಮಾಡದೆ ಹೋಗಿದ್ರೆ ಜಾರಿಗೆ ಬಂದದ್ದು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರುವಾಗ. ಇಲ್ಲದೆ ಹೋಗಿದ್ರೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ತಾ ಇರಲಿಲ್ಲ. ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ, ನಗರ ಪಾಲಿಕೆಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ, ಪುರಸಭೆಗಳಲ್ಲಿ, ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ರಾಜೀವ್ ಗಾಂಧಿಯವರು ಕಾರಣ, 73, 74 ತಿದ್ದುಪಡಿ ತಂದದ್ದು ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೊಂಡು, ಈಗ ಅದರಿಂದಲೇ ಪಾರ್ಲಿಮೆಂಟ್ನಲ್ಲಿ, ಅಸೆಂಬ್ಲಿನಲ್ಲಿ ಮೀಸಲಾತಿಯನ್ನು 33% ಮೀಸಲಾತಿಯನ್ನು ಮಹಿಳೆಯರಿಗೆ ತರಬೇಕು ಅಂತ ಪ್ರೇರಣೆಯಾಗಿದ್ದರೆ ಇದು ಕಾರಣ ಅಲ್ವಾ? ಸೊ ಅವ್ರನ್ನೂ ನೆನ್ಕೋಬೇಕಲ್ಲ. ಈಗ ಯಾರ್ಯಾರು ಸಮಾಜಕ್ಕೆ, ಸಮಾಜದ ಪರಿವರ್ತನೆಗೆ, ಸಮಾಜದ ಬದಲಾವಣೆಗೆ ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ನೆನ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು ಅಲ್ಲ? ಸ್ಮರಿಸ್ಕೊಳ್ಳೋದು ಕರ್ತವ್ಯ ಅಲ್ವಾ? ಸೊ ಅದರಿಂದ ಇವತ್ತು ದೇವರಾಜ ಅರಸರವ್ರನ್ನೂ ಸ್ಮರಿಸ್ಕೊತಾ ಇದ್ದೀವಿ, ರಾಜೀವ್ ಗಾಂಧಿಯವ್ರನ್ನೂ ಸ್ಮರಿಸ್ಕೊತಾ ಇದ್ದೀವಿ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ನಾವು ಇವರಿಬ್ಬರಿಗೂ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ, ನಾವು ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಆಗಬೇಕಾದ್ರೆ ಅವ್ರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಅದರಲ್ಲಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಕೆಲಸ. ಭಾಳ ಜನ ನಮ್ಮ ಸಮಾಜದಲ್ಲಿ ಈ ಉಪಕಾರ ಮಾಡಿದವ್ರು ಮರೆತು ಬಿಡ್ತಾರೆ. ಮಡಿಬಾರ್ದು, ಯಾವ ಕಾರಣಕ್ಕೂ ಮರಿಬಾರ್ದು. ಯಾರು ಉಪಕಾರ ಮಾಡಿರ್ತಾರೆ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಏನು ಅವ್ರ ಅಪ್ಪನ ಮನೆಯಿಂದ ಮಾಡಿದ್ರೇನೆಯ ಸರ್ಕಾರ ಅವರಿಗೆ ಅಧಿಕಾರ ಕೊಟ್ಟಿತ್ತು, ಅದಕ್ಕೆ ಮಾಡಿತ್ತು. ಜನ ನಾವೆಲ್ಲ ಅಧಿಕಾರ ಕೊಟ್ಟಿದ್ದು, ಹಾಗಾದ್ರೆ ಬೇರೆಯವ್ರು ಯಾಕೆ ಮಾಡಲಿಲ್ಲ? ಆಲೋಚನೆ, ಚಿಂತನೆ, ಬದ್ಧತೆ ಇವೆಲ್ಲ ಇರಬೇಕಲ್ಲ. ಅದರಿಂದ ನಾನು ಅವರು ಇರುವರನ್ನು ಕೂಡ
ಸ್ಮರಿಸ್ಕೊಳ್ತು ಅವರು ನಮಗೆಲ್ರಿಗೂ ಕೂಡ ಮಾರ್ಗದರ್ಶನ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕಲ್ಲೇಶ್ವರತ್ನರಾವ್ ಅವರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.